ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್ ಆಲ್ ಆಫ್ ಯು. ದಿಸ್ ಈಸ್ ಡೇ ನಂಬರ್ 15. ಇವತ್ತಿನ ಕ್ಲಾಸ್ ಒಳಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಯಾವ ಚಾಪ್ಟರ್ ಇಂದ ನೀವು ಹೇಳ್ಬೇಕು ಈಗ ಅದನ್ನ. ಯಾವ ಚಾಪ್ಟರ್ ಅಂತಂದ್ರೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ದಾಗಿಂದ. ಓಕೆ, ಯಾವ 2 ಮಾರ್ಕ್ಸ್ ಕ್ವಶನ್ಸ್ ಅವು, ಎಲ್ಲಿಂದ ನಾವು ತಗೊಂಬರತ್ತೀವಿ ಅವನಪ್ಪ ಅಂತಂದ್ರೆ ಕ್ವಶನ್ ಪೇಪರ್ ಒಳಗೆ ಆಲ್ರೆಡಿ ಬಂದಿದ್ದ ಕ್ವಶನ್ಸ್ ಗಳು ನಾವೇನ್ ಮಾಡ್ತೀವಿ ಅಂದ್ರೆ ಇವತ್ತ ಸಾಲ್ವ್ ಮಾಡ್ತೀವಿ. ಓಕೆ, ವಿದೌಟ್ ವೇಸ್ಟಿಂಗ್ ದ ಟೈಮ್ ವಿಲ್ ಗೆಟ್ ಇನ್ ಟು ದ ಕ್ಲಾಸ್. ದ ಫಸ್ಟ್ ಕ್ವಶನ್ ಈಸ್ ಆನ್ ದ ಸ್ಕ್ರೀನ್ ನೌ. ಯು ಜಸ್ಟ್ ಗೋ ಥ್ರೂ ಇಟ್ ಒನ್ಸ್. ಇಲ್ಲಿ ಕಾಣಿಸುತ್ತ ಕ್ವಶನ್ ಏನಂತಂದ್ರ, ಇಫ್ ಸೈನ್ ಥೀಟಾ ಈಕ್ವಲ್ ಟು 12 ಡಿವೈಡೆಡ್ ಬೈ 13, ಈ ರೀತಿ ಸಿಚುವೇಶನ್ ದಾಗ ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾ ಫೈಂಡ್ ಮಾಡುತ್ತ ಅನ್ನತ್ತಾರ. ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನೀವು ಫಸ್ಟ್ ಗೆ ಏನ್ ತಿಳ್ಕೊಬೇಕು ಗೊತ್ತಾ? ಸೈನ್ ಥೀಟಾ ಅನ್ನೋದು ವಿಜುವಲಿ ರೈಟ್ ಆಂಗಲ್ ಟ್ರಯಾಂಗಲ್ ದಾಗ ಹೆಂಗಿರುತ್ತ ಅರ್ಥತಲ್ಲ ನಾ ಏನ್ ಹೇಳತ್ತೀನಿ ಅಂತೇಳಿ. ಸೈನ್ ಥೀಟಾ ಅನ್ನೋದನ್ನ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗೆ ನೀವು ಹೆಂಗ ನೋಡಬಹುದು. ನಾವೊಂದಿಲ್ಲೇ ರೈಟ್ ಆಂಗಲ್ ಟ್ರಯಾಂಗಲ್ ತೆಗ್ದೀನಿ, ನಿಮ್ಗೆ ಕಾಣಿಸತ್ತೆ. ಇದಕ್ಕೊಂದು ನೇಮ್ ಮಾಡ್ತೇನೆ ನಾನು, ABC. ABC is a right angled triangle, exactly right angled at B, right? Okay. ಈಗ ನಾ ರೆಫರೆನ್ಸ್ ಆಂಗಲ್ ಯಾವ್ದು ತಗೋತೀನಿ? ಇಲ್ಲಿ ತಗೋತೀನಿ. ಥೀಟಾ ಇಸ್ ದಿ ರೆಫರೆನ್ಸ್ ಆಂಗಲ್. ಹಿಂಗಿದ್ದಾಗ ಸೈನ್ ಥೀಟಾ ಹೆಂಗ್ ಬರೀತೀರಿ ನೀವು? ಹೆಂಗ್ ಬರೀತೀರಿ ನೆನಪು ಮಾಡ್ಕೋರಿ. ಸೈನ್ ಥೀಟಾ ಫಸ್ಟ್ ಕ್ಲಾಸ್ ಕಾನ್ಸೆಪ್ಚುಯಲ್ ಕ್ಲಾಸ್ ಒಳಗೆ ನಾನು ಹೇಳ್ಕೊಟ್ಟೀನಿ. ಸೈನ್ ಥೀಟಾ ಈಸ್ ನಥಿಂಗ್ ಬಟ್ ವಾಟ್? ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಸೈಡ್ ಯಾವ್ದಾಗಿರುತ್ತಪ್ಪ ಅಂತಂದ್ರೆ ಈ ರೆಫರೆನ್ಸ್ ಆಂಗಲ್ ಅಪೋಸಿಟ್ ಇರುತ್ತಲ್ಲ, ಇಲ್ಲಿ ಕಾಣಿಸುತ್ತಲ್ಲ, AB ಇಸ್ ದಿ ಅಪೋಸಿಟ್ ಸೈಡ್, ಹೈಪೋಟೆನ್ಯೂಸ್ ಇಸ್ ಆಲ್ವೇಸ್ ದಿ ಲಾಂಗೆಸ್ಟ್ ಸೈಡ್. ಜಾರೋಬಡಿ ಟೈಪ್ ಇರುತ್ತೆ ನಿಮ್ಗೆ ಹೇಳ್ಕೊಟ್ಟಿನಿ ನಾನು. ಸೊ ಸೈನ್ ಥೀಟಾ ಏನ್ ಹಾಕೈತಪ್ಪ ನೋಡ್ರಿ. ಸೈನ್ ಥೀಟಾ ಈಕ್ವಲ್ ಟು AB ಡಿವೈಡೆಡ್ ಬೈ AC ಹಾಕೈತಿ, ರೈಟ್? ಈಗ ನಾ ಇಲ್ಲೇ ಸೈನ್ ಥೀಟಾ ಈಕ್ವಲ್ ಟು AB ಡಿವೈಡ್ ಬೈ AC ಅಂತ ಬರ್ತೀನಿ. ಪ್ರಾಬ್ಲಮ್ ದಾಗ ಏನ್ ಕೊಟ್ಟಾರ? ಸೈನ್ ಥೀಟಾ ಈಕ್ವಲ್ ಟು 12/13 ಕೊಟ್ಟಾರ. ಅಲ್ಲಪ್ಪ, ಇದನ್ನು ಸೈನ್ ಥೀಟಾ ಮತ್ತ ಇದನ್ನು ಸೈನ್ ಥೀಟಾ. ಇದ್ರ ಅರ್ಥ ಏನ್ ಗೊತ್ತೇನ? 12 ಅಂತಂದ್ರ AB ಆಕೇತಿ, 13 ಅಂತಂದ್ರ AC ಆಕೇತಿ. ಅರ್ಥ ಆತ್ಲ? ಬಹಳ ಸಿಂಪಲ್ ವಿಷಯ ಐತಿ. ಈಗ ನೋಡಂಗಂದ್ರ AB ಪ್ಲೇಸ್ ಆಗಿ ಏನ್ ಬರೀನು? 12 ಬರೀನು. ಇಲ್ಲ ಐತಿ ನೋಡಿ AB, ದಿಸ್ ಈಸ್ 12 ಇರುತ್ತಾ, AC ಎಷ್ಟು ಇರುತ್ತಾ? 13 ಇರುತ್ತಾ, ರೈಟ್? ಬಟ್ ಕಾಸ್ ಥೀಟಾ ಫೈಂಡ್ ಮಾಡ್ಬೇಕಂದ್ರೆ ನಮಗೆ ಯಾರು ಬೇಕು? ನೆನಪು ಮಾಡ್ಕೋರಿ, ಒಂದ್ಸತಿ ಕಾನ್ಸೆಪ್ಟ್ ಬಗ್ಗೆ ನೆನಪು ಮಾಡ್ಕೋರಿ. ಕಾಸ್ ಥೀಟಾ ಬೇಕಪ್ಪ ಅಂತಂದ್ರೆ ಅಡ್ಜಸೆಂಟ್ ಸೈಡ್ ಬೇಕು ನಮಗೆ. ಅಡ್ಜಸೆಂಟ್ ಸೈಡ್ ಅಂದ್ರೆ ಯಾವ್ದು? ಇಲ್ಲ ಐತಿ ನೋಡಿ, ಇದು ಬೇಕು ನಮ್ಗೆ ಕಾಸ್ ಥೀಟಾ ಬೇಕಂದ್ರ. ಬಟ್ ಹೆಂಗ್ ಫೈಂಡ್ ಮಾಡೋದು ನಾವು? ನಮಗೆ ಪೈಥಾಗೋರಸ್ ಥಿಯರಮ್ ನೆನಪೈತ್ಲ? ರೈಟ್ ಆಂಗಲ್ ಟ್ರಯಾಂಗಲ್ ಒಳಗೆ ಪೈಥಾಗೋರಸ್ ಥಿಯರಮ್ ಹೆಂಗ್ ಅಪ್ಲೈ ಮಾಡ್ತೀವಿ ನಾವು ನೋಡ್ರಿ. AC ಸ್ಕ್ವೇರ್ ಇಲ್ಲ ಐತ್ಲಾ, ಹೈಪೋಟೆನ್ಯೂಸ್ ಸೈಡ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲ ಐತ್ಲಾ ಬೇಸ್ ಸೈಡ್ ಸ್ಕ್ವೇರ್, CB ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ಇದು ಬಹಳ ಬೇಸಿಕ್ ವಿಷಯ. ಒಂದು 7th ಸ್ಟ್ಯಾಂಡರ್ಡ್ ಇಂದ ಕಲಿಯಕ್ ಸ್ಟಾರ್ಟ್ ಮಾಡಿರಿ ನೀವು. ಬಟ್ ನೆನಪಿಟ್ಕೊಂಡಿರಲಿಲ್ಲ ಅಂದ್ರೆ ನೆನಪಿಟ್ಕೊಳಕ ಗ್ಯಾರಂಟಿ ಟ್ರೈ ಮಾಡ್ಬೇಕಾಕೈತಿ. AC ಸ್ಕ್ವೇರ್ ಈಕ್ವಲ್ ಟು CB ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ವೆರಿ ಸಿಂಪಲ್ ನೋಡ್ರಿ. ಈ ಹೈಪೋಟೆನ್ಯೂಸ್ ಸೈಡ್ ಸ್ಕ್ವೇರ್ ಮಾಡಿದ್ರ ಅದಕ್ಕೆ ಈಕ್ವಲ್ ಇರುತ್ತಪ್ಪ ಅಂತಂದ್ರ ಬೇಸ್ ಸೈಡ್ ಸ್ಕ್ವೇರ್ ಮಾಡಿ ಮತ್ತೆ ಈ ಅಪೋಸಿಟ್ ಸೈಡ್ ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಅದಕ್ಕೆ ಈಕ್ವಲ್ ಇರುತ್ತಾ? ಅದಕ್ಕೆ ಈಕ್ವಲ್ ಇರುತ್ತಾ? ನೀವು ಸಿಂಪಲ್ ಆಗಿ ಬೋರ್ಡ್ ಬರ್ತೀನಿ ಹೆಂಗಂತೇಳಿ. ಈಗ AC ಸ್ಕ್ವೇರ್ ಎಷ್ಟೈತಿ ನೋಡ್ರಿ? 13 ಸ್ಕ್ವೇರ್ ಐತಿ. AC ಪ್ಲಸ್ 13 ಐತಿ. CB ಎಷ್ಟೈತಿ? CB ಗೊತ್ತಿಲ್ಲ, ಅದನ್ನ ಫೈಂಡ್ ಮಾಡ್ಬೇಕು. ಅದನ್ನ CB ಅಂತಾನೆ ಬರೀರಿ. CB ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಅಂತಂದ್ರ ಆಲ್ರೆಡಿ ಕೊಟ್ಟರವ್ರು 12 ಸ್ಕ್ವೇರ್ ಐತಿ, ನಾ ಹೇಳಿನಲ್ಲಿ. ಸೊ 13 ಸ್ಕ್ವೇರ್ ಅಂದ್ರೆ ಎಷ್ಟಾಕೈತಿ? 169 ಆಕೈತಿ. CB ಸ್ಕ್ವೇರ್ ಹಂಗ ಬರೀರಿ, ಪ್ಲಸ್ 12 ಸ್ಕ್ವೇರ್ ಅಂದ್ರೆ 144 ಆಕೈತಿ. ಸೊ ಈಗ 169 144 ಈ ಕಡೆ ಬಂದ್ರೆ ಮೈನಸ್ 144 ಆಕೈತಿ. ಈಕ್ವಲ್ ಟು ಏನ್ ಬರುತ್ತಾ? CB ಸ್ಕ್ವೇರ್ ಬರುತ್ತಾ. ದೇರ್ ಫೋರ್ CB ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಬರುತ್ತಪ್ಪ ಅಂತಂದ್ರೆ 169 ಮೈನಸ್ 144 ಮಾಡಿದ್ರೆ 25 ಬರುತ್ತೆ. ಬಟ್ ನಮಗೆ CB ಸ್ಕ್ವೇರ್ ಬೇಡ. CB ಸ್ಕ್ವೇರ್ ಅವಶ್ಯಕತೆ ನಮಗಿಲ್ಲ, CB ಬೇಕು ನಮಗ. ಅಂತ ಟೈಮ್ದಾಗ ಏನ್ ಮಾಡ್ತೀವಿ? CB ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25 ಮಾಡ್ತೀವಿ. ಆನ್ಸರ್ ಎಷ್ಟು ಬರುತ್ತಾ? 5 ಬರುತ್ತಾ. ಸೊ CB ಎಷ್ಟು ಬಂತ? 5 ಬಂತ. ಈ ಕ್ವಶನ್ ಮಾರ್ಕ್ ತೆಗಿತೀನಿ ಈಗ. ಅಲ್ಲ, ಆನ್ಸರ್ ಸಿಕ್ಕ ಯಾಕೆ ಕ್ವಶನ್ ಮಾರ್ಕ್ ಹಾಕ್ಬೇಕ? ಸೊ ಎಷ್ಟು ಬಂತ? 5 ಬಂತ. ನೋಡು, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ ನಿಮ್ಮ ಹತ್ರ ಹೈಪೋಟೆನ್ಯೂಸ್ ಐತಿ, ಅಪೋಸಿಟ್ ಸೈಡ್ ಐತಿ, ಆಮೇಲೆ ಬೇಸ್ ಐತಿ, ಮತ್ತೆ ರೆಫರೆನ್ಸ್ ಆಂಗಲ್ ಐತಿ. ಅಂದ್ರೆ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬೇಕಾದ್ರೂ ನೀವು ಕಂಡುಹಿಡಿಬಹುದು. ಓಕೆ, ಈಗ ನಮ್ಗೆ ಯಾವ್ದು ಬೇಕಾ? ಕಾಸ್ ಥೀಟಾ ಬೇಕು, ಟ್ಯಾನ್ ಥೀಟಾ ಬೇಕು. ಬರ್ತೀನಿ ಈಗ. ಚಂದ ನೋಡ್ರಿ ಎಲ್ಲರೂ. ಕಾಸ್ ಥೀಟಾದ ಫಾರ್ಮುಲಾ ಹೇಳ್ರಿ ಎಲ್ಲರೂ. ಕಾಸ್ ಥೀಟಾ ರೇಷಿಯೋ ಹೆಂಗ್ ಬರೀತೀರಿ? ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಥವಾ ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್, ಏನ್ ಬೇಕಾದ್ರು ಅನ್ರಿ, ಸಿಚುವೇಶನ್ ಸೇಮ್ ಇರುತ್ತಾ, ರೈಟ್? ಕಾಸ್ ಥೀಟಾ ಅಂದ್ರೆ ಏನ್ ಬರೀತೀರಿ? CB ಡಿವೈಡೆಡ್ ಬೈ AC. CB ಎಷ್ಟೈತಿ? 5. AC ಎಷ್ಟೈತಿ?
13. ವೆರಿ ಸಿಂಪಲ್. ಕಾಸ್ ಥೀಟಾ ಸಿಕ್ತು ಈಗ, ಆಯ್ತಾ. ಆಮ್ಯಾಗ ಟ್ಯಾನ್ ಥೀಟಾ ಬೇಕಾ. ಟ್ಯಾನ್ ಥೀಟಾ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಟ್ಯಾನ್ ಥೀಟಾ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಯಾವ್ದು ನೋಡ್ರಿ, ಇದು ರೆಫರೆನ್ಸ್ ಅಂದ್ರೆ ಅಪೋಸಿಟ್ ಎ ಬಿ ಬೈ ಸಿ ಬಿ. ಎ ಬಿ ಡಿವೈಡೆಡ್ ಬೈ ಸಿ ಬಿ. ಎ ಬಿ ಎಷ್ಟೈತಿ 12 ಐತಿ, ಆಮೇಲೆ ಸಿ ಬಿ ಎಷ್ಟೈತಿ ಈಗ ಜಸ್ಟ್ ಫನ್ ಮಾಡೀವಿ 5 ಐತಿ, ಆಯ್ತಾ. ನೋಡ್ರಿ ಈಗ ಟ್ಯಾನ್ ಥೀಟಾನು ಸಿಕ್ತು, ಆಮೇಲೆ ಕಾಸ್ ಥೀಟಾನು ಸಿಕ್ತು. ಬಹಳ ಈಸಿ ಪ್ರಾಬ್ಲಮ್. ಒಂದ್ಸತಿ ಕ್ವಿಕ್ ರಿವಿಷನ್ ಮಾಡ್ತೀನಿ. ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಸೈನ್ ಥೀಟಾ ಅಂತ ಹೇಳ್ಕೊಟ್ಟಿದ್ರ, ಅದನ್ನ ಏನ್ ಮಾಡ್ಬೇಕು, ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ ಅದು ಹೆಂಗ್ ಕಾಣುತ್ತಂತ ನೋಡಾಕ ಟ್ರೈ ಮಾಡಿದಾಗ ನಮ್ಗೇನ್ ಗೊತ್ತಾಕೈತಿ, ಈ 12 ಈ 13 ಗೊತ್ತಾಕೈತಿ. ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡ್ಕೊಂಡಿನಿ, ಈ ವ್ಯಾಲ್ಯೂ ಸಿಕ್ತು. ಒಂದ್ಸತಿ ನಮಗ 3 ವ್ಯಾಲ್ಯೂಸ್ ಇದ್ದಾಗ ವಿತ್ ರೆಫರೆನ್ಸ್ ಆಂಗಲ್ ನಾವು ಯಾವ್ದು ಬೇಕಾದ್ರೂ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅನ್ನ ಫೈಂಡ್ ಮಾಡಬಹುದು. ಬಟ್ ಅವ್ರು ಯಾವ್ದು ಕೇಳಿದ್ರು, ಕಾಸ್ ಥೀಟಾ ಟ್ಯಾನ್ ಥೀಟಾ ಫೈಂಡ್ ಮಾಡಿದ್ವಿ. ಮುಗಿತಾ, 2 ಮಾರ್ಕ್ಸ್ ಬರ್ತಾವ ಆರಾಮ್ಸೆ. ಜಸ್ಟ್ ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ರೈಟ್. ನೆಕ್ಸ್ಟ್ ಕ್ವಶನ್ ಮಾಡೋಣ. 2019 ಕ್ವಶನ್ ಪೇಪರ್ದಾಗಿಂದ ನಮ್ಮ ಹತ್ರ ಇನ್ನೊಂದು ಕ್ವಶನ್ ಐತಿ. ಆಕ್ಚುಲಿ ಪ್ರೀವಿಯಸ್ ಒನ್ ಸಾಲ್ವ್ ಮಾಡಿದ್ವಲ್ಲ, ಆ ಕ್ವಶನ್ ಮತ್ತೆ ಈ ಕ್ವಶನ್ ಎರಡು ಆರ್ ಅಂತ ಹೇಳಿ ಬಂದಿದ್ದ ಕ್ವಶನ್ಗಳು ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣತದ ಹೆಂಗ್ ಅಂತ ಹೇಳಿ. ಓಕೆ, ಈಗ ಈ ಕ್ವಶನ್ ನೋಡೋಣ. ಬಹಳ ಈಸಿ ಕ್ವಶನ್, ಪಟ್ಟನ್ ಸಾಲ್ವ್ ಮಾಡೋಣ ಅಂತ. ಇಫ್ √3 tan theta equal to 1, then find the value of sin 3 theta plus cos 2 theta. ಬಹಳ ಸಿಂಪಲ್ ಐತಿ. ಹಿಂಗಂದ್ರೆ ಮುಗಿಸ್ತೀವಿ ಸದ್ದ. ಪಟ್ಟದ್ ನೋಡ್ರಿ ಚಂದಾಗ. ನೋಡ್ರಿ √3 tan theta equal to 1. ಅದನ್ನ ಹೆಂಗ್ ಬರಿತೀನಿ ನಾನು, √3 into tan theta equal to 1. ಹಂಗಂದ್ರ tan theta ಏನ್ ಆಕೈತಿ, tan theta equal to 1 ಅಂತೂ ಇಲ್ಲಿ ಮೊದ್ಲ ಐತಿ. ಈ √3 ಆ ಕಡೆ ಕಳಿಸಿದ್ವಿ ಅಂತಂದ್ರ ಕೆಳಗೆ ಬರುತ್ತಾ. ಫೈನ್. ಯಾರು ಬಂದ್ರು, ಟ್ರಿಗ್ನೋಮೆಟ್ರಿಕ್ ಟೇಬಲ್ ಬಂತು. ಟ್ರಿಗ್ನೋಮೆಟ್ರಿಕ್ ಟೇಬಲ್ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿರೋಂತ ಮೊದಲು ಹೇಳಿ ನಿಮ್ಗೆ. ಯಾಕಂದ್ರೆ ವ್ಯಾಲ್ಯೂಸ್ ನಿಮ್ಗೆ ತಿಳ್ಕೊಳಕ್ ಆಗ್ಲಿಲ್ಲ ಅಂದ್ರ, ನೆನಪಿಟ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಕ್ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಅವಶ್ಯಕತೆ ಭಾಳ ಐತಿ. ಈಗ ಟ್ಯಾನ್ ಥೀಟಾ ಈಕ್ವಲ್ ಟು 1 ಡಿವೈಡೆಡ್ ಬೈ √3 ಯಾವಾಗ ಬರುತ್ತೆ ಟ್ರಿಗ್ನೋಮೆಟ್ರಿಕ್ ಟೇಬಲ್ದಾಗ, ನೆನಪು ಮಾಡ್ಕೋರಿ ಚಂದಾಗ. ಟ್ಯಾನ್ 30 ಡಿಗ್ರಿ ಅಂತಂದ್ರೆ 1/√3 ಬರಂಗಿಲ್ಲ. ನೆನಪು ಮಾಡ್ಕೋರಿ ಚಂದಾಗ. ಟ್ಯಾನ್ 30 ಡಿಗ್ರಿ ಅಂದ್ರೆ 1 ಡಿವೈಡೆಡ್ ಬೈ √3. ಹಂಗಂದ್ರ ನಾನು 1 ಡಿವೈಡೆಡ್ ಬೈ √3 ತಗೋದು ಏನ್ ಬರಿತೀನಿ, ಈಗ ಟ್ಯಾನ್ 30 ಡಿಗ್ರಿ ಬರಿತೀನಿ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಈಗ ಇಲ್ಲಿ ಟ್ಯಾನ್ ಥೀಟಾ, ಇಲ್ಲಿ ಟ್ಯಾನ್ 30 ಡಿಗ್ರಿ. ಸೊ ಈ ಥೀಟಾ ಪ್ಲೇಸ್ ಒಳಗ ಈ ಕಡೆ ಏನೈತಿ 30 ಡಿಗ್ರಿ ಐತಿ. ಇದನ್ನು ಟ್ಯಾನ್, ಇದನ್ನು ಟ್ಯಾನ್, ಇದು ಥೀಟಾ, ಇದನ್ನು ಥೀಟಾ ಇದ್ದಂಗ. ಹಂಗಂದ್ರ ಥೀಟಾ ಇದ್ದಂಗ ಅಂತಂದ್ಮ್ಯಾಗ ಮತ್ತೆ ಆಗ್ಬೇಕಲ್ಲ. ಥೀಟಾ ಈಕ್ವಲ್ ಟು 30 ಡಿಗ್ರಿ. ವೆರಿ ಸಿಂಪಲ್, ಅರ್ಥ ಮಾಡ್ಕೊಳಕ್ ಆಗತ್ತೆ ನಿಮ್ಗೆ. ನೋಡ್ರಿ ಇಲ್ಲೇ ಥೀಟಾ ಪ್ಲೇಸ್ ಒಳಗೆ 30 ಡಿಗ್ರಿ ಐತೆ ಅಂದ್ಮೇಲೆ ಥೀಟಾ 30 ಡಿಗ್ರಿನ ಹಾಕೈತಿ. ಮುಗೀತಿ. ಈಗ ವಾಪಸ್ ಇಲ್ಲಿ ಬರ್ರಿ. ಈಗ sin 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ. ಸೈನ್ 3 ಥೀಟಾ ಅಂತ ಐತಂದ್ರ 3 ಇಂಟು ಥೀಟಾ. ಥೀಟಾ ಎಷ್ಟು 30 ಡಿಗ್ರಿ. ಮುಗೀತು. ಅರ್ಥ ಆಗತ್ತಲ್ಲ, ಕನ್ಫ್ಯೂಷನ್ ಇಲ್ಲಲ್ಲ. ನೋಡಿರ್ಲೆ ಸೈನ್ ಪ್ಲೇಸ್ದಾಗ ಸೈನ್ ಬರ್ದೀನಿ, 3 ಪ್ಲೇಸ್ದಾಗ 3 ಬರ್ದೀನಿ. ಥೀಟಾ ಪ್ಲೇಸ್ದಾಗ ಈಗ ಫೈಂಡ್ ಮಾಡಿನ 30 ಡಿಗ್ರಿ ಅಂತ ಅದನ್ನ ಹಾಕಿ ಅಷ್ಟ, ಮತ್ತೇನಿಲ್ಲ. ಈ ಕಡೆ ಕಾಸ್ 2 ಥೀಟಾ ಅಂದ್ರೆ 2 ಇಂಟು 30 ಡಿಗ್ರಿ. ಓಕೆ, ಸೈನ್ 3 ಇಂಟು 30 ಡಿಗ್ರಿ ಅಂದ್ರೆ 90 ಡಿಗ್ರಿ. ಕಾಸ್ 2 ಇಂಟು 30 ಡಿಗ್ರಿ ಅಂದ್ರೆ 60 ಡಿಗ್ರಿ. ಸೊ ನಾವು ಸೈನ್ 90 ಡಿಗ್ರಿ ಅಂತಂದ್ರೆ 1 ಬರುತ್ತಾ. ಅದಕ್ಕೆ ಹೇಳ್ತಿದ್ರಪ್ಪ, ಟೇಬಲ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ, ಪೂರ್ತಿ ಅದನ್ನ ಕರಗತ ಮಾಡ್ಕೋಬೇಕಂತಾರಲ್ಲ ಹಂಗ. ಕಾಸ್ 60 ಡಿಗ್ರಿ ಅಂದ್ರೆ ಎಷ್ಟು ಬರುತ್ತೆ ಆನ್ಸರ್, 1/2 ಬರುತ್ತೆ. ಸೊ ಏನು ಇರಲ್ಲ ಅಂದ್ರೆ ಇಲ್ಲಿ 1 ಐತೆ ಅಂತ ಅನ್ಕೋರಿ. ಹೆಂಗ್ ಮಾಡ್ತೀರಿ ಕ್ಯಾಲ್ಕುಲೇಷನ್, LCM ತೆಗೆದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಹಿಂಗೂ ಮಾಡ್ಬೋದು. ನಾ ಹೇಳ್ದಂಗ ನಾನು ಸಣ್ಣ ನಂಬರ್ ಇದ್ದಾಗ ಇದ ಮೆಥಡ್ ಯೂಸ್ ಮಾಡ್ತೀನಿ, ಬಹಳ ಎಫೆಕ್ಟಿವ್ ಇದು. 2 ಇಂಟು 1 2 ಪ್ಲಸ್ 6 ಪ್ಲಸ್ 1 ಇಂಟು 1 1. ನೋಡಿ ಇಲ್ಲಿಂದ ಇದಕ್ಕೆ ಮಾಡೀನಿ, ಇಲ್ಲಿಂದ ಇದಕ್ಕೆ ಮಾಡೀನಿ, ಲಾಸ್ಟಿಗೆ ಐತ್ಲಿ ಇವೆರಡು ಮಾಡ್ತೀನಿ. 1 ಇಂಟು 2 2 2 ಪ್ಲಸ್ 1/2 ಅಂತಂದ್ರೆ ಎಲ್ಲರಿಗೂ ಬರುತ್ತೆ. 3 ಡಿವೈಡೆಡ್ ಬೈ 2 is the final answer for this question. 2 ಮಾರ್ಕ್ಸ್ ಬಂದು ಕಿಶೆದಾಗ. 2 ಮಾರ್ಕ್ಸ್ ಬರ್ಬೇಕಂತಂದ್ರೆ ಏನೇನ್ ಬೇಕಾಗಿತ್ತು, ಫಾರ್ಮುಲಾ ಬಗ್ಗೆ ನಾಲೆಜ್ ಬೇಕಾಗಿತ್ತು, ಟ್ರಿಗ್ನೋಮೆಟ್ರಿಕ್ ಟೇಬಲ್ ಬಗ್ಗೆ ನಾಲೆಜ್ ಬೇಕಾಗಿತ್ತು, ಮತ್ತೆ ಪ್ರಾಕ್ಟೀಸ್ ಮಾಡಿ ನೆನಪು ಇಟ್ಕೊಂಡಿರ್ಬೇಕಾಗಿತ್ತು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ಮಾಡೋಣ ಅಂತ.